ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಬಂದು ನಿಮಗೆ ನನ್ನ ಗೋಲ್ಡ್ ಪರ್ಚೇಸಿಂಗ್ ವ್ಲಾಗ್ ಆಗಿರುತ್ತೆ. ಹಾಗೆ ನನ್ನ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ ಬಗ್ಗೆ ಕೂಡ ಇದೆ. ಹಾಗೆ ನನ್ನ ಮೀಶೋ ಡ್ರೆಸ್ ಅಥವಾ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಕೂಡ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಅನಿತಾ ಶಮಂತ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಬೆಳಿಗ್ಗೆಯಿಂದನೇ ಈ ವ್ಲಾಗ್ನ ನಾನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಕ್ಚುಲಿ ನಾವಿರೋದು ಹಾಸನಲ್ಲಿ, ಬಟ್ ನನಗೊಂದು ಶೂಟ್ ಇತ್ತು. ಸೊ ಹಾಗಾಗಿ ಶೂಟಿಂಗ್ ಅನ್ಬಿಟ್ಟು ನಾನು ಬೆಂಗಳೂರಿಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ಒಂದು 8 ಗಂಟೆ ಆಗಿರ್ಬೋದು ಅಷ್ಟೇನೆ. ಅಂಡ್ ನನ್ನ ದೊಡ್ಡಮ್ಮನ ಮಗಳು ಅಂದ್ರೆ ನಮ್ಮ ಅಮ್ಮನ ಅಕ್ಕನ ಮಗಳನ್ನ ಬೆಂಗಳೂರಿಗೆ ಕೊಟ್ಟಿರೋದು. ಸೊ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅಂದ್ರೆ ನನ್ನ ಅಕ್ಕನ ಮಗಳು ಬರ್ಡೇ ಫಂಕ್ಷನ್ ಇತ್ತು. ಸೊ ಎರಡೂ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಬರ್ಡೇ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ನೇರವಾಗಿ ಇಲ್ಲಿ ಶೂಟ್ಗೆ ಅಂತ ಹೇಳಿ ಬಂದ್ಬಿಟ್ಟಿದ್ದೀನಿ. ಸೊ ನಾವು ಹೊರಗಡೆ ಶೂಟಿಂಗ್ ಹೋದ್ವಿ ಅಂತ ಹೇಳಿದ್ರೆ ತಿಂಡಿ ಆಗಿರ್ಲಿ, ಊಟ ಆಗಿರ್ಲಿ, ಎಲ್ಲದೂ ಕೂಡ ವ್ಯವಸ್ಥೆ ಪಾಪ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರೇನೆ. ಬಟ್ ಇಲ್ಲಿ ನನ್ನ ಹಸ್ಬೆಂಡು ಅಲ್ಲಿ ಕೊಡೋ ಊಟ ತಿಂಡಿ ಬಿಟ್ಬಿಟ್ಟು ಇಲ್ಲಿ ಹೊರಗಡೆ ಹೋಟೆಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಅದೇನೋ ಗೊತ್ತಿಲ್ಲ ಅವರಿಗೆ, ಅವ್ರು ದುಡ್ಡು ಕೊಟ್ಟು ತಿಂದ್ರೇನೆ ಸಮಾಧಾನ ಆಗೋದು ಅನ್ಸುತ್ತೆ. ಸೊ ಇವಾಗ ತಿಂಡಿ ತಿನ್ಕೊಂಡು ಶೂಟ್ಗೆ ಅಂತ ಹೇಳಿ ಹೊರಡ್ತಾ ಇದ್ದೆ. ಆಕ್ಚುಲಿ ಫುಲ್ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕೋ ಆಗಿಲ್ಲ, ಅವ್ರದ್ದು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ. ಸೊ ಈಗ ಆಲ್ರೆಡಿ ನಾನು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಾನು ಏನ್ ಶೂಟ್ಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ನನ್ನ ಲಾಂಗ್ ವಿಡಿಯೋ ಚೆಕ್ ಮಾಡಬಹುದು. ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಅಲ್ಲಿ. ಸೊ ತುಂಬಾ ಚೆನ್ನಾಗಾಯ್ತು ಶೂಟ್ ಎಲ್ಲ. ಅಂಡ್ ಬೆಳಿಗ್ಗೆ 9 ಗಂಟೆಗೆ ನಾನು ಶೂಟಿಂಗ್ ನಿಂತಿದ್ದು, ಇದು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆನೆ ಆಗೋಯ್ತು. ಬಟ್ ಎನಿವೇ ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಕ್ಸಲೆಂಟ್ ಆಗಿದೆ ಮೇಡಮ್ ನೀವು ಮಾತಾಡಿರೋದು ಅಂತ ಹೇಳ್ತಾ ಇದ್ರು. ಸೊ ನನಗೂ ಕೂಡ ಖುಷಿ ಆಯ್ತು. ಅಂಡ್ ಇಲ್ಲಿಂದ ಶೂಟ್ ಮುಗಿದ ತಕ್ಷಣ ನೇರವಾಗಿ ಊರಿಗೆ ಹೊರಟು ಬಿಡೋಣ ಅಂತ ಹೇಳಿ ನಮ್ಮ ಮನೆಯವರು ಹೇಳ್ತಾ ಇದ್ರು. ಬಟ್ ನಾನು ಅವ್ರಿಗೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಹೇಳ್ಕೊಂಡು ಬಂದಿದ್ದೆ, ನಾವು ಬೆಂಗಳೂರಿಗೆ ಇವಾಗ ಹೋಗ್ತಾ ಇದ್ದೀನಿ, ಅಕ್ಕನ ಮನೆ ಫಂಕ್ಷನ್ ಹಾಗೆ ಒಂದು ಶೂಟ್ ಇದೆ ಅನ್ಬಿಟ್ಟು. ಸೊ ನಾನು ಸಂಜಯ್ ಜ್ಯುವೆಲರ್ಸ್ಗೆ ಶಾಪಿಂಗ್ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಕೆಲವೊಂದಿಷ್ಟು ಸಿಲ್ವರ್ ಜ್ಯುವೆಲರಿ ಶಾಪ್ ಮಾಡೋಣ ಅಂತ ಹೇಳಿ ಮುಂಚೆಯಿಂದನೂ ಪ್ಲಾನ್ ಇತ್ತು ನನಗೆ. ಸೊ ಹಾಗಾಗಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸಂಜಯ್ ಜ್ಯುವೆಲರ್ಸ್ ಶಾಪ್ಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ. ಅವರಂತೂ ಇನ್ನೆಷ್ಟು ಖರ್ಚು ಮಾಡಿಸ್ಬಿಡ್ತಾಳೋ ಇವಳು ಅಂತ ಹೇಳ್ಬಿಟ್ಟು, ಏನು ಬೇಡ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ತೀನಿ ಬಾ, ಮೈಸೂರಲ್ಲಿ ಬ್ರಾಂಚ್ ಇದೆಯಲ್ಲ ಅವ್ರದ್ದು, ಅಲ್ಲಿಗೆ ಹೋದ್ರಾಗತ್ತೆ, ಮೈಸೂರಿಗೆ ಹೋದಂಗೂ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಆಲ್ರೆಡಿ ನಾನು ಮೈಸೂರಲ್ಲಿ ಒಂದ್ಸತಿ ಸಂಜಯ್ ಜ್ಯುವೆಲರ್ಸ್ಗೆ ವಿಸಿಟ್ ಮಾಡಿದ್ದೆ, ಅಲ್ಲೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಬಟ್ ಬೆಂಗಳೂರಿಗೆ ನಾನು ಯಾವತ್ತೂ ಸಂಜಯ್ ಜ್ಯುವೆಲರ್ಸ್ ಶಾಪಿಗೆ ಬಂದಿರಲಿಲ್ಲ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಯಾವ ತರ ಇದೆ ಕಲೆಕ್ಷನ್ಸ್ ನೋಡೋಣ, ನನಗೆ ಇಷ್ಟ ಆಗಿದ್ದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆ ಅವೆನ್ಯೂ ರೋಡ್ ನಲ್ಲಿ ಇರುವಂತ ಈ ಸಂಜಯ್ ಜ್ಯುವೆಲರ್ಸ್ ಬ್ರಾಂಚ್ಗೆ ಬಂದಿದ್ದೀನಿ. ಸೊ ಇವ್ರದಂತೂ ಸಿಕ್ಕಾಪಟ್ಟೆ ಬ್ರಾಂಚ್ಗಳಿದಾವೆ. ಬೆಂಗಳೂರಲ್ಲೇ ಮೇ ಬಿ ಒಂದು 4 ಬ್ರಾಂಚ್ ಏನೋ ಇದಾವೆ ಅನ್ಸುತ್ತೆ. ಸೊ ಈ ಶಾಪಿಗೆ ಬರೋದಕ್ಕಿಂತ ಮುಂಚೆನೆ ಗೂಗಲ್ ಅಲ್ಲಿ ಇವ್ರದ್ದು ಶಾಪ್ ಎಲ್ಲೆಲ್ಲಿದೆ ಅಡ್ರೆಸ್ ಅಂತ ಹೇಳಿ ನೋಡ್ಕೊಂಡಿದ್ದೆ. ಏನೋ ಹಾರ್ಟಿ ಸ್ಟ್ರೀಟ್ ಚಿಕ್ಕಪೇಟೆ ಅಂತ ಇತ್ತು, ಮತ್ತೆ ಈಗ ನಾನು ಬಂದಿರೋದು ಅವೆನ್ಯೂ ರೋಡ್ ಚಿಕ್ಕಪೇಟೆ. ಹಾಗೆ 3rd ಬ್ಲಾಕ್ ಜಯನಗರ್ ಅಂತಾನು ಕೂಡ ಇತ್ತು. ಅಂಡ್ 2nd ಫ್ಲೋರ್ ಮಂತ್ರಿಮಾಲ್ ಮಲ್ಲೇಶ್ವರಂ ಅಂತ ಕೂಡ ಇತ್ತು. ಸೊ ಟೋಟಲ್ ಬೆಂಗಳೂರಲ್ಲೇ 4 ಬ್ರಾಂಚ್ ಇದೆ ಇವ್ರದ್ದು. ಬಟ್ ನನಗೆ ಇದು ಹತ್ರ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ಬ್ರಾಂಚ್ಗೆ ವಿಸಿಟ್ ಮಾಡಿದೆ. ಇನ್ನು ಮೈಸೂರು ಬ್ರಾಂಚ್ ನನಗೆ ಗೊತ್ತೇ ಇದೆ, ಮೈಸೂರಲ್ಲಿ ದೇವರಾಜ್ ಅರಸ್ ರೋಡಲ್ಲಿ ಬರುತ್ತೆ. ಸೊ ಕಳೆದ ವರ್ಷ ಮೇ ಬಿ 1.5 ವರ್ಷದ ಹಿಂದೆನೆ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಿ ಸೊ ಈಗ ಮತ್ತೆ ಬೆಂಗಳೂರಿಗೂ ಹುಡ್ಕೊಂಡ್ ಬಂದಿದ್ದೀನಿ. ಇನ್ನ ಕೆಲವೊಂದಿಷ್ಟು ವೆರೈಟಿ ಈಗ ಟ್ರೆಂಡಿಂಗ್ ಅಲ್ಲಿ ಬಂದಿರುವಂತ ಲಹಂಗಾರ ಕಲೆಕ್ಷನ್ಸ್ ಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು. ಅಂಡ್ ಇವತ್ತಿನ ಚಿನ್ನದ ರೇಟ್ ಕೇಳಿದ್ರೇನೆ ಭಯ ಆಗತ್ತೆ. ಮಿನಿಮಮ್ ಅಂದ್ರೂ ನಮಗೆ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಅದು ಇದು ಸೇರಿಸಿ 1 ಗ್ರಾಮ್ಗೆ 12,000 ರೂಪಾಯಿ ಇರುತ್ತೆ. ಅದ್ರ ಬದಲು ಇಲ್ಲಿ 12,000 ರೂಪಾಯಿಗೆ ಒಂದು ನೆಕ್ಲೇಸೇ ತಗೊಂಡ್ಬಿಡ್ಬೋದು. ಸೊ ಲಾಂಗಾರ ಎಲ್ಲ ಒಂದು 20,000 ರೂಪಾಯಿಗೆ ಕಣ್ಣಿಗೆ ಬೇಕಾದ ಲಾಂಗಾರನೇ ಸಿಕ್ಬಿಡ್ತವೆ. ಅಂಡ್ ಎಲ್ಲದಕ್ಕೂ ಪ್ರೈಸ್ ಒಂದೇ ತರ ಇರೋದಿಲ್ಲ. ಸೊ ಆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನ ಕೆಲವೊಂದು ಬರೀ 4-5 ಸಾವಿರಕ್ಕೂ ನೆಕ್ಲೆಸ್ ಸಿಗ್ತವೆ, ಕೆಲವೊಂದು 10,000ಕ್ಕೆ ಸಿಗುತ್ತೆ. ಈ ಲಾಂಗಾರಗಳಲ್ಲೂ ಅಷ್ಟೇನೆ. ಸೊ ಕೆಲವೊಂದು 18,000 ಅಂತ ಹೇಳ್ತಾ ಇದ್ರು. ಇನ್ನ ಕೆಲವೊಂದಿಷ್ಟು ಕಡಿಮೆ ಪ್ರೈಸ್ ಅಲ್ಲೂ ಇರುತ್ತೆ, ಜಾಸ್ತಿ ಪ್ರೈಸ್ ಅಲ್ಲೂ ಇರುತ್ತೆ. ಸೊ ಹಾಗಾಗಿ ನಾನು ಪ್ರತಿಯೊಂದಕ್ಕೂ ನಿಮ್ಗೆ ಪ್ರೈಸ್ ನ ಮೆನ್ಷನ್ ಮಾಡಕ್ ಆಗಲ್ಲ, ಒಂದೊಂದು ತರ ಪ್ರೈಸ್ ಇದೆ. ಸೊ ಅದರಲ್ಲಿ ನೋಡೋಣ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಂಡ್ರಾಗತ್ತೆ ಅಂತ ಹೇಳ್ಬಿಟ್ಟು ಸೊ ವೇರ್ ಮಾಡಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು. ಅಂಡ್ ಈ ಗುಂಡು ಸರ ಅಂತೂ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇದು ಸೆಪರೇಟ್ ಇತ್ತು ಗುಂಡು ಹಾರ, ಅದಕ್ಕೆ ಪೆಂಡೆಂಟ್ ನ ನಾನು ಈ ರೀತಿ ಹಾಕಿಸ್ಕೊಂಡೆ, ಒಂದು ಪೆಂಡೆಂಟ್ ತಗೊಂಡು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ತರ ಇದು ಒಂದೇ ಅಲ್ಲ, ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಈ ಸಂಜಯ್ ಜ್ಯುವೆಲರ್ಸ್ ಅಲ್ಲಿ. ಅಂಡ್ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದು ಯಾವ್ದು ಕೂಡ ಏನು 916 ಗೋಲ್ಡ್ ಅಲ್ಲ ನಾನು ಹಾಕೊಂಡಿರೋದು, ನೋಡ್ಲಿಕ್ಕೆ ಮಾತ್ರ ಅಪ್ಪಟ ಚಿನ್ನದ್ದು ಅನ್ನೋ ತರ ಕಾಣಿಸ್ತಾ ಇದೆ. ಇದೆಲ್ಲ ಕೂಡ ಬೆಳ್ಳಿ ಒಡವೆಗಳು, ಅಂದ್ರೆ 92.5 ಪ್ಯೂರ್ ಸಿಲ್ವರ್ ಜ್ಯುವೆಲರಿಗೆ 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್ ನ ಮಾಡಿರ್ತಾರೆ. ಸೊ ಇವಾಗಂತೂ ಸಿಲ್ವರ್ ಜ್ಯುವೆಲರಿ ಅಂತ ಹೇಳಿದ್ರೆ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಗೋಲ್ಡ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಜನಗಳು ಸಿಲ್ವರ್ ಜ್ಯುವೆಲರಿಗೆ ಇಷ್ಟಪಡ್ತಾರೆ. ಯಾಕಂದ್ರೆ ಗೋಲ್ಡಿಗೆ ಅಷ್ಟೊಂದು ಬಂಡವಾಳ ಹಾಕೋಷ್ಟು ಎಲ್ಲರ ಹತ್ರನೂ ದುಡ್ಡು ಇರೋದಿಲ್ಲ. ಸೊ ಹಾಗಾಗಿ ಎಷ್ಟೊಂದು ಜನಗಳು ಸಿಲ್ವರ್ ಜ್ಯುವೆಲರಿನೂ ಕೂಡ ತಗೊಂಡ್ಬಿಡ್ತಾರೆ. ಸೊ ಅದೇ ತರ ನಾನು ಕೂಡ ನನ್ಗೆ ಇಷ್ಟ ಆಗಿರುವಂತ ಸಿಲ್ವರ್ ಜ್ಯುವೆಲರಿನ ತಗೊಂಡೋಗೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಪಾಪ ಅವರಂತೂ ಎಲ್ಲಾನು ಹಾಕಿ ನೋಡಿ ಮೇಡಮ್ ಅಂತ ಹೇಳಿ ಕೊಡ್ತಾ ಇದ್ರು. ಸೊ ನಾನು ಹೋಗಿದ ತಕ್ಷಣ ಅವ್ರ ಹತ್ರ ಪರ್ಮಿಷನ್ ತಗೊಂಡು, ನಾನೊಬ್ಳು ಯೂಟ್ಯೂಬರು, ನಿಮ್ಮ ಅಂಗಡಿದು ಶೂಟ್ ಮಾಡ್ಕೋಬೋದಾ ಅಂತಾನೆ ಕೇಳಿದೆ. ಸೊ ಎಸ್ ಮೇಡಮ್ ಖಂಡಿತವಾಗ್ಲೂ ಮಾಡ್ಕೋಬಹುದು ಅಂತ ಹೇಳಿ ಅವ್ರು ಕೂಡ ಪರ್ಮಿಷನ್ ಕೊಟ್ರು.
ಪೂರ್ತಿ ಆಕ್ಸೆಸರೀಸ್ ಸಿಗ್ಬಿಡುತ್ತೆ. ಡಾಬ್ ಇದೆ, ಬ್ಯಾಂಗಲ್ಸ್, ವೆಡ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಿಸೆಪ್ಷನ್ಗೆ ಶಮತರೆ ನೋಡಿ ಚೆನ್ನಾಗಿದೆ ಅಲ್ಲ ಸರ್. ಇದು ಮಿನಿ ಹಾರ ತರ ಬರುತ್ತೆ ಅಥವಾ ಲಾಂಗ್ ಹಾರ? 3-4 ಒಂದ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನೆಕ್ಲೆಸ್ ಬೇಕಾದ್ರೆ ಒಂದು ಸಿಂಪಲ್ ನೆಕ್ಲೆಸ್ ತೋರಿಸಲ್ಲ ಆ ತರ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಪೀಸ್ ಇನ್ನೂ ಎದ್ದು ಕಾಣಿಸುತ್ತೆ. ಅಂದ್ರೆ ಸ್ಟೇಟ್ಮೆಂಟ್ ಲುಕ್ ಕೊಡ್ಬೇಕಾದ್ರೆ ಸಿಂಗಲ್ ಹಾಕೊಳ್ಳಿ ನೋಡಿ. ಸುಮ್ಮನೆ ಎಲ್ಲಾನು ಹಾಕಾಕ ಯಾಕೋ ಇದೇ ಇಷ್ಟ ಆಗ್ತೈತಲ್ಲ, ಇದೇ ತಗೊಂಡ್ಬಿಡೋದ ಸುಮ್ಮನೆ ತೆಗಿ. ಇವೆಲ್ಲ ಲೈಟ್ ವೇಟ್ ಜ್ಯುವೆಲರೀಸ್ ಅಲ್ಲ ಸರ್? ಲೈಟ್ ವೇಟ್ ಕಾನ್ಸೆಪ್ಟ್ ಇಷ್ಟು ಹೆವಿ ಇದೆ. ನೆಕ್ಲೆಸ್ ಬರೀ 20,000 ರೇಂಜ್ ಅಲ್ಲೇ ಇರುತ್ತೆ. ನಾವು ಆದಷ್ಟು ಲೈಟ್ ವೇಟ್ ಮಾಡ್ತೀವಿ, ಎನ್ಹಾನ್ಸ್ ಕ್ವಾಲಿಟಿ ಕೊಡ್ತೀವಿ. ಒಂದು 20 to 22,000 ಒಂದು 22,000 ಒಳಗಡೆ ಸಿಕ್ಬಿಡುತ್ತೆ ಈ ತರ. ಎಕ್ಸಾಕ್ಟ್ ಪ್ರೈಸ್ ಒಂದು ನಿಮಿಷ ಚೆಕ್ ಮಾಡಿ ಬಿಡಿ ಸರ್. ಜಾಸ್ತಿ ಇಷ್ಟ ಆಗ್ತಾ ಇದೆ. 19,560 ರೂಪಾಯಿ. 19,560. 19,560 ರೂಪಾಯಿಗೆ ಈ ಕಾಸಿನ ಹಾರ ಬರುತ್ತಂತೆ. ನಂದು ಬಜೆಟ್ ಕೂಡ ಈ ಲೆವೆಲ್ ಅಲ್ಲೇ ಇತ್ತು ಅಲ್ವೇನ್ರಿ? ಚೆನ್ನಾಗಿ ಅನ್ಸ್ತೈತಾ? ಸೂಪರ್ ಆಗಿದೆ. ನಿಮ್ಗೆ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಬಂದಾಯ್ತಾ. ನಾನು ಯಾವ್ದು ತಗೊಂಡೆ ಅಂತ ಖಂಡಿತ ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಎಂಡ್ ವರ್ಗು ನೋಡಿ. ತೋರಿಸಿ ಸರ್ ನನಗೆ. ಇದು ಅರೆ ಅಕ್ಕನ ಹತ್ರ ಸೇಮ್ ಇದು ಗೋಲ್ಡ್ ಅಲ್ಲಿ ಇದೆ, ನನ್ನ ಹತ್ರ ಇಲ್ಲ ಈ ಕಾನ್ಸೆಪ್ಟ್ ಅಲ್ಲಿ. ನೋಡಿ ಚೆನ್ನಾಗಿದ್ಯಾ? ಈ ತರ ರಿಯಲ್ ಗೋಲ್ಡ್ ತರ ಕಾಣಿಸ್ತೇ. ಇದು ಬ್ಲಾಕ್ ಆಂಟಿಕ್ ಬರುತ್ತಲ್ಲ ಅಲ್ಲ ಸರ್, ಆ ತರ ಆಂಟಿಕ್ ಮಾಡಿರೋದು. ಜಾಸ್ತಿ ಬೇಕಾದ್ರೆ ಮಾಡಬಹುದು. ಇನ್ಶೂರ್ ಮಾಡಿದ್ರೆ ಸರ್ ಇದೇನು ಒಂದು 40,000 ರೂಪಾಯಿ ಆಗುತ್ತಾ? ಇಲ್ಲ ಮ್ಯಾಮ್, ಬರೀ 23,000 ಚೇಂಜ್ ಇದೆ ಅದು. ಕರೆಕ್ಟ್ ಆಗಿ ನೋಡಿ ಹೇಳಿ ಸರ್. 23,260. ಕಾನ್ಸೆಪ್ಟ್ ಎಷ್ಟು ಹೆವಿ ಇದೆ ನಮಗೆ ಅಲ್ವಾ? 23,000 ಆಗುತ್ತಂತೆ ಇದು. ಈ ತರ ನೀವು ಆರ್ಟಿಫಿಷಿಯಲ್ ಅಲ್ಲೂ ತಗೊಂಡಿದ್ರೆ ಕಡಿಮೆಯಿಂದ ಕಡಿಮೆ 8,000 9,000 ಕೊಟ್ಟಿರ್ತೀರಾ. ಇದು 23,000 ಗೆ ತುಂಬಾ ಚೆನ್ನಾಗಿದೆ. ಸರ್ವಿಸ್ ಇದೆ, ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಇದೊಂದು. ಅದೇ ತರ ಅದಕ್ಕೆ ಮ್ಯಾಚಿಂಗ್ ನೋಡಿ ಈ ತರ ಸ್ಮಾಲ್ ಚೋಕರ್ಸ್ ತಗೋಬಹುದು ನೀವು. ಚೆನ್ನಾಗಿ ಕಾಣಿಸುತ್ತೆ. ಚೋಕರ್ ತರಾನು ಆಗುತ್ತೆ, ತೋಲ್ ಬಂದಿ ತರಾನು ಆಗುತ್ತೆ ನಿಮ್ಗೆ. ಚೋಕರ್ ನಾನು ನೋಡಿರ್ಲಿಲ್ಲ ಸರ್, ಬರೀ ನೆಕ್ಲೇಸ್ ನೋಡಿದೆ. ನೋಡಿ ಚೋಕರ್ ಕೂಡ ಇದಾವೆ. ಇವೆಲ್ಲ ಸ್ವಲ್ಪ ಕಡಿಮೆ ದುಡ್ಡಾಗುತ್ತಾ? ಒಂದು 9,000-10,000 ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ. ಅದು 2-in-1 ತರ ಆಗುತ್ತೆ. ತೋಲ್ ಬಂದಿನೂ ಆಗುತ್ತೆ, ಚೋಕರ್ ಆಗುತ್ತೆ. ಇವೆಲ್ಲ 9,000 ರಿಂದ 10,000 ರೂಪಾಯಿಗೆ ಸಿಕ್ಬಿಡ್ತಾವಂತೆ. ನಾನೇನೋ ಒಂದು 15,000 ಅನ್ಕೊಂಡಿದ್ದೆ. ಇದೊಂದು ಹಾಕಿ ನೋಡ್ತೀನಿ, ಯಾಕೋ ತುಂಬಾ ಇಷ್ಟ ಆಗ್ತಾ ಇದೆ. ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಸರ್? ಮ್ಯಾಮ್ ಅದು ಅರೌಂಡ್ 3,000 ಚೇಂಜ್ ಇರುತ್ತೆ. ಇದ್ರಲ್ಲಿ ಸ್ಟಾರ್ಟಿಂಗ್ 1,500 ಇಂದಾನು ಸಿಗ್ಬಿಡುತ್ತೆ ನಿಮ್ಗೆ. 1,500 ಸಿಗುತ್ತೆ. ಅದು ಆರಾಮಾಗಿ ದಿವಸ ಹಾಕೊಳ್ಳಿ, ಡ್ಯೂರಿಂಗ್ ಶವರ್ ಹಾಕೊಳ್ಳಿ, ಸ್ನಾನ ಮಾಡಬೇಕಾದ್ರೆ ಹಾಕಿ, ಏನು ಪ್ರಾಬ್ಲಮೇ ಬರಲ್ಲ. ಹಾಕೊಳ್ಳಿ ಬಿಟ್ಬಿಡಿ, ಬಿಚ್ಚೋದೇ ಬೇಕಾಗಿ. ಶೈನಿಂಗು ಕಡಿಮೆ ಆಗಲ್ಲ, ಏನೂ ಆಗಲ್ಲ, ಹಾಗೆ ಇರುತ್ತೆ. ವಾವ್, ಹಾಗಾದ್ರೆ ಬೆಟರ್ ಈ ತರ ತಗೊಳ್ಳೋದು. ಇದರಲ್ಲಿ ಶಾರ್ಟ್ ಕರಿಮಣಿ ಸೂತ್ರ ಬರುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದೆಲ್ಲ ಕಲೆಕ್ಷನ್ಸ್ ತೋರಿಸಿದ್ರು ಅಂದ್ರೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊತಿರ್ಲಿಲ್ಲ ಅವರು. ನಾನು ಒಂದು ಕೇಳಿದ್ರೆ ಅವ್ರು 10 ತೋರಿಸ್ತಾ ಇದ್ರು. ಅದೇ ಒಂದು ದೊಡ್ಡ ಖುಷಿ ಆಯಿತು ನನಗೆ. ಸೊ ಒಟ್ಟಾರೆ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿತ್ತು. ಬಟ್ ನಮ್ಮ ಹತ್ರ ಬಜೆಟ್ ಇರಬೇಕಲ್ಲ ಅಷ್ಟೊಂದು ಎಲ್ಲನೂ ತಗೊಳ್ಳೋವಷ್ಟು. ಸೊ ಎಲ್ಲನೂ ಒಟ್ಟಾರೆ ನೋಡೋಕ್ಕೇನು ಅಂತ ಹೇಳ್ಬಿಟ್ಟು ತೆಗ್ಸಿ ನೋಡ್ತಾ ಇದ್ದೆ. ಸೊ ಫೈನಲ್ ಯಾವ್ದು ಇಷ್ಟ ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಕೂಡ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಂಗೆ, ಅಂದರೆ ಸಿಟ್ಟು ಮಾಡ್ಕೊಳ್ದಂಗೆ ನಾನು ಒಂದು ಕೇಳ್ತಾ ಇದ್ರೆ ಅವ್ರು ಇನ್ನೂ ಒಂದೊಂದು ಹೆಚ್ಚಾಗೆ ತೋರಿಸ್ಕೊಂಡು ಹೋಗ್ತಾ ಇದ್ರು. ಸೊ ನೋಡಿ ಇದೆಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ ಬರುತ್ತೆ ನಿಮ್ಗೆ. ಚಾಂದ್ಬಾಲಿ ಓಲೆ ಆಗಿರ್ಬೋದು ಅಥವಾ ಜುಮ್ಕಗಳಲ್ಲಂತೂ ಎಷ್ಟು ವೆರೈಟೀಸ್ ಇತ್ತು ಗೊತ್ತಾ. ಸೊ ಅಂಡ್ ಈ ಹಾರ ನೋಡಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂತ ಈ ರೀತಿ 2 ಎಳೆ ಲಾಂಗ್ ಹಾರ ನಾವು ಚಿನ್ನದಲ್ಲಿ ಮಾಡಿಸ್ಕೋತೀವಿ ಅಂದ್ರೆ ಮಿನಿಮಮ್ ಅಂದ್ರೂ 14-15 ಲಕ್ಷ ರೂಪಾಯಿ ಬೇಕಾಗತ್ತೆ. ಬಟ್ ಆರಾಮ್ಸೆ ಸಂಜೆ ಜ್ಯುವೆಲರ್ಸ್ ಅಲ್ಲಿ ನಾವು ಒಂದು 50-60 ಸಾವಿರ ಇಟ್ಕೊಂಡ್ ಬಂದ್ರೆ ಸೊ ಕಣ್ಣಿಗೆ ಬೇಕಾಗಿದ್ದ ಒಡವೆನ ಈ ಸಿಲ್ವರ್ ಜ್ಯುವೆಲರಿನ ನಾವು ತಗೊಂಡು ಹೋಗ್ಬಿಡ್ಬೋದು. ಅಂಡ್ ನನಗೆ ಒಂದು ಡಾಬ್ ಬೇಕಿತ್ತು, ಅಂದ್ರೆ ಸೊಂಟು ಡಾಬು. ಅದನ್ನ ನಾನು ಚಿನ್ನದಲ್ಲಿ ಖಂಡಿತ ತಗೋಬಾರ್ದು ಅಂತಾನೆ ಸಿಲ್ವರ್ ಅಲ್ಲಿ ತಗೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಏನೇನ್ ತಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಮದ್ವೆ ಫಂಕ್ಷನ್ಸ್ ಇದೆ, ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಕ್ ಬಂದಿರೋದು. ಮನೆಗೆ ಹೋಗಿ ತೋರ್ಸದ ಅಥವಾ ತೋರ್ಸದ್ ಬೇಡವಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ನಿಮಗೆ ತೋರ್ಸಿದ್ರೆ ನೀವೇನ್ ನನ್ನ ಹತ್ರ ಓದ್ಕೊಂಡು ಹೋಗ್ಬಿಡ್ತೀರಾ, ಡಿಸೈನ್ ನೋಡ್ಕೋತೀರಾ ಅಷ್ಟೇ ಅಲ್ವಾ. ಬನ್ನಿ ಏನೇನ್ ತಗೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಅಂಡ್ ನನ್ನ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯ್ತಾ ಅಂದ್ಬಿಟ್ಟು ಹೇಳಿ. ನೋಡಿ ಇದು ಕಾಸಿನ ಹಾರ ತಗೊಂಡಿರುವಂತದ್ದು. ಟ್ರೆಡಿಷನಲ್ ಲುಕ್ ಕೊಡುತ್ತೆ ಹಾಕೊಂಡಾಗ. ಇದು ಒಂದು ಹಾಕೊಂಡ್ರೆ ಸಾಕು, ಏನು ಬೇಡ. ಅಂಡ್ ಇದೊಂದು ಲಾಂಗ್ ಹಾರ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿ ಎಷ್ಟು ಚಂದ ಇದೆ. ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಪವರ್ ಇಲ್ಲದೆ ಇರೋ ಕಾರಣ ನಿಮ್ಗೆ ಒಂಥರ ಅಷ್ಟು ಬ್ರೈಟ್ನೆಸ್ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು. ಸೊ ಬೆಳಕಲ್ಲಿ ನಾನು ಹಾಕ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಬಂದು ಪೆಂಡೆಂಟ್ ತಗೊಂಡಿದ್ದೀನಿ, ತುಂಬಾ ದಪ್ಪದಾಗಿದೆ ಗೊತ್ತಾ. ಇದು ವಿಡಿಯೋದಲ್ಲಿ ಚಿಕ್ಕ ಕಾಣಿಸ್ತಾ ಇದೆ, ಇಷ್ಟು ದಪ್ಪ ಇದೆ ಇದು ರಿಯಲ್ ಆಗಿ ನಿಜವಾಗ್ಲೂ. ಇದಕ್ಕೆ ಈ ಗ್ರೀನ್ ಬೀಡ್ಸ್ ಮ್ಯಾಚ್ ಆಗ್ಲಿ ಅಂದ್ಬಿಟ್ಟು ನಾನು ನೋಡಿ ಇದನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ಇವರೇ ಮಾಡ್ಕೊಡ್ತಾರಂತೆ ಇಲ್ಲಿ. ನನ್ಗೆ ಅಷ್ಟು ಟೈಮ್ ಇಲ್ಲ ಇವಾಗ. ಹಾಸನಲ್ಲೇ ನಾನು ಮಾಡಿಸ್ಕೋತೀನಿ, ಅಂದ್ರೆ ಗೋಲ್ಡ್ ಜ್ಯುವೆಲರಿ ಆಚಾರ್ಯ ಅವ್ರು ಇರ್ತಾರಲ್ಲ ಅದನ್ನೇ ಪೋಣಿಸ್ಕೊಡೋದಷ್ಟೇನೆ.
ಅಂಡ್ ಇದು ಬಂದು ನನ್ನ ಫೇವ್ರೇಟ್. ಇದನ್ನ ಗೋಲ್ಡ್ ಅಲ್ಲಿ ಅಂತೂ ತಗೊಳಕ್ಕಾಗಲ್ಲ ಅಂಡ್ ಸುಮ್ಮನೆ ತಗೊಂಡ್ರು ವೇಸ್ಟ್ ಆಗುತ್ತೆ. ಸೊಂಟು ಡಾಬು. ಸೊ ಇದು ನನಗೆ ಬೇಕಿತ್ತು, ಪರ್ಮನೆಂಟ್ ಆಗಿ ಯೂಸ್ ಆಗುತ್ತೆ. ನಮ್ಮಲ್ಲಿ ಯಾವುದೇ ಮದುವೆ ಫಂಕ್ಷನ್, ಗೃಹ ಪ್ರವೇಶ ನಮ್ದು ಆಗ್ಬೇಕಾದ್ರೆ ಇದನ್ನ ಹಾಕೋತೀನಿ, ಬೇಕಾದ್ರೆ ನೋಡೋರಂತೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ. ಅಂಡ್ ಇದು ಬಂದು ಕಡಾ ಶಮಂತ್ ಅವ್ರಿಗೆ. ಅವ್ರ ಹತ್ರ ಇದು ಚಿನ್ನದಿದೆ, ನಿಮಗೆ ಗೊತ್ತೇ ಇದೆ, ನಾನು ಆನಿವರ್ಸರಿಗೆ ಅವ್ರಿಗೆ ಗಿಫ್ಟ್ ಮಾಡಿದ್ದೆ. ಬಟ್ ಇದು ಏನೋ ತರ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಯಾವಾಗಲೂ ಚಿನ್ನದ ಯಾಕೆ ಯೂಸ್ ಮಾಡಬೇಕು ಅಂತ ಸಿಲ್ವರ್ ಅಲ್ಲಿ ತಗೊಂಡಿದ್ದೀನಿ. ಅಂಡ್ ಇದು ತುಂಬಾ ಇಷ್ಟಪಟ್ಟು ತಗೊಂಡೆ, ವಂಕಿ ಉಂಗ್ರ. ತುಂಬಾ ದಿನದಿಂದ ಆಸೆ ಇತ್ತು, ಅಮ್ಮಂದಿರ ಹಾಕ್ತಾರಲ್ಲ ಇದು ಉಂಗ್ರ. ಸೊ ಇದು ನನಗೋಸ್ಕರ ತಗೊಂಡಿಲ್ಲ, ಅಮ್ಮಂಗೋಸ್ಕರ ತಗೊಂಡಿದ್ದೀನಿ. ಅಮ್ಮಂದು ನಂದು ಒಂದೇ ಸೈಜ್ ಇದೆ ಇದು. ಫೈನಲಿ ನನಗೆ ತುಂಬಾ ದಪ್ಪದಾಗಿ ಚೋಕರ್ ಇಷ್ಟ ಆಗುತ್ತೆ. ನಿಮಗೆ ಅನ್ಸುತ್ತೆ ಇದೇನಿದು ಒಳ್ಳೆ ಜಾತ್ರೆ ತರ ತಗೊಂಡಿದ್ದಾರೆ ಅಂತ ಅನ್ಬಿಟ್ಟು. ಒಬ್ಬೊಬ್ರಿಗೆ ಒಂದೊಂದ್ ತರ ಟೇಸ್ಟ್ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನನಗೆ ಈ ತರ ದಪ್ಪದಾಗ ಹಾಕೋಕೆ ಇಷ್ಟ. ಇದ್ರ ಜೊತೆಗೆ ಯಾವ ಲಾಂಗಾರ ಬೇಡ, ಏನು ಬೇಡ, ಒಂದ್ ಹಾಕೊಂಡ್ರೆ ಸಾಕು, ಆರಾಮ್ಸಾಗಿ ಫಂಕ್ಷನ್ ಅಟೆಂಡ್ ಮಾಡ್ಬೋದು. ಹಂಗಾಗಿ ಇದನ್ನ ತಗೊಂಡಿದ್ದೀನಿ. ಬನ್ನಿ ಇವಾಗ ಪ್ಯಾಕ್ ಮಾಡಿಸ್ಬಿಡೋಣ. ಸರಿ, ಇದಿಷ್ಟು ಸಾಕು ಸರ್. ಮುಂದೆ ಫ್ಯೂಚರ್ ಅಲ್ಲಿ ಬೇಕನ್ಸಿದ್ರೆ ಖಂಡಿತ ಓಕೆ ಸರ್, ಹಾಕ್ತೀನಿ. ಇದೊಂದು ತಗೊಂಡಿದ್ದೆ, ಯಾಕೋ ಅಮೌಂಟ್ ಶಾರ್ಟೇಜ್ ಆಯ್ತು ನನಗೆ. ಸೊ ತುಂಬಾ ಜಾಸ್ತಿ ದುಡ್ಡು ಆಯ್ತು ಇದಕ್ಕೆ, ಸೊ ಹಂಗಾಗಿ ಬಿಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಸಾಕು, ನನ್ನ ಬಜೆಟಿಗೆ ಅದು ಬಂದಿದೆ. ಅದು ಇಷ್ಟ ಆಯ್ತು ಅಂದ್ರೆ ಅಡ್ವಾನ್ಸ್ ಕೊಟ್ಟು ಸಪ್ರೇಟ್ ಇತ್ತು, ತುಂಬಾ ಚೆನ್ನಾಗಿದೆ ಆ ಪೀಸು. 62,440 ಇದೆ. ಸ್ವಲ್ಪ ಕಾಸ್ಟ್ ನನ್ನ ಹತ್ರನೂ ಅಷ್ಟೇ. ಇನ್ನೊಂದ್ಸತಿ ಬಂದಾಗ ನೋಡ್ತೀನಿ. ಅದರಲ್ಲಿ ಇರೋದು ಕುಂದನ್, ಅದಕ್ಕೆ ಪ್ರೈಸ್ ಚೂರು ಜಾಸ್ತಿ ಇದೆ, ಬಟ್ ವರ್ಕ್ಮೆನ್ಶಿಪ್ ಅದೇ ಪ್ರಕಾರ ಇದೆ. ಆ ಕಡೆ ಬನ್ನಿ. ಸೊ ಇದು ವ್ಯಾರಂಟಿ ಕಾರ್ಡ್ 10 years. ಹೌದು, ಅದು 10 years ವಾರಂಟಿ ಕಾರ್ಡ್ ಇದೆ, ಅದು ಬಿಲ್ ಇದೆ. ಗಿಫ್ಟ್ ಕೊಟ್ಟಿದ್ದಾರೆ ಸಂಜಯ್ ಜ್ಯುವೆಲರ್ಸ್, ಶಾಪಿಂಗ್ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಸರ್. ನಿಮಗೆ ಒಂದು ಬಾಕ್ಸ್ ಅಲ್ಲಿ ಐಟಮ್ ತೋರಿಸಿದ್ದೀನಿ, ಇನ್ನೊಂದು ಬಾಕ್ಸ್. ಇನ್ನೇನಾದ್ರೂ ಬೇಕಾದ್ರೆ ಬನ್ನಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ರೆಫರ್ ಮಾಡಿ. ಖಂಡಿತ ರೆಫರ್ ಮಾಡ್ತೀನಿ ಸರ್. ಇನ್ನೇನು ಯೂಟ್ಯೂಬ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಪಟ್ಟು ಖಂಡಿತ ಸಿಲ್ವರ್ ಜ್ಯುವೆಲ್ರಿ ತಗೋತಾರೆ ಸರ್. ಈಗ ನನಗೂ ಅಷ್ಟು ಗೋಲ್ಡ್ ಜ್ಯುವೆಲ್ರಿ ಇದ್ದೇ, ನಾನು ಸಿಲ್ವರ್ ಜ್ಯುವೆಲ್ರಿ ಇಷ್ಟಪಡ್ತೀನಿ ಬರ್ತೀನಿ. ವಾರಂಟಿ ಕಾರ್ಡ್ ಸೇಫ್ ಆಗಿ ಇಟ್ಕೊಳ್ಳಿ ಮ್ಯಾಮ್, ಫ್ರೀ ಸರ್ವಿಸಿಂಗ್ಗೆ ಬೇಕಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ನೋಡಿದ್ರಿ ಕಲೆಕ್ಷನ್ಸ್ ಇಷ್ಟೇ ಅಲ್ಲ, ನಾನು ಏನು ಒಂದು 40% ತೋರಿಸಿಲ್ಲ. ಸೊ ಇನ್ನೂ ನಿಮಗೆ ಕಲೆಕ್ಷನ್ಸ್ ನೋಡಬೇಕು, ನಾವು ಕೂಡ ಶಾಪ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇವ್ರದ್ದು ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ಫೋನ್ ನಂಬರ್ನೂ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೂ ಕೂಡ. ಖಂಡಿತವಾಗ್ಲೂ ನಿಮ್ಗೆ ಯಾವುದು ನಿಯರ್ ಬರುತ್ತೋ ಇವ್ರದ್ದು ಬ್ರಾಂಚು, ಅಲ್ಲಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಆಯ್ತಾ. ಇಲ್ಲೂ ಕತ್ಲೆ ಆಗೈತೆ, ನಮ್ಮ ಮನೆಯವ್ರು ಡ್ರೈವ್ ಮಾಡ್ತಾ ಅವ್ರೆ, ಸಾಕಾಗೋಗೈತೆ. ಸೊ ನಾವು ಬೆಂಗಳೂರಿಂದ ಹಾಸನಿಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗೋಗಿತ್ತು. ಅಂದರೆ ಒಂದು 12-12:30 ಆಗಿದೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ನಮ್ಮ ದೊಡ್ಡಮ್ಮನ ಮಗಳಿದ್ದಾಳಲ್ವ, ನಮ್ಮ ಅಕ್ಕನ ಮನೇಲೆ ಉಳ್ಕೊಳ್ಳೋಣ ಬಿಡು, ಇವತ್ತು ಲೇಟ್ ಆಗಿದೆ ಅಂದರು. ಬಟ್ ನಾನೇ ಬೇಡ ಅಂತ ಹೇಳಿ ಹೊರಟು ಬಂದೆ. ಅಂದರೆ ನನ್ನ ಮಕ್ಕಳನ್ನ ಬೇರೆ ಚಿಕ್ಕ ಮಕ್ಕಳಲ್ವ ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಆಮೇಲೆ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಓಡೋಣ ಬಿಡಿ, ಎಷ್ಟೊತ್ತೆ ಆದ್ರೂ ಮನೆಗೆ ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ನನ್ನ ಹಸ್ಬೆಂಡ್ಗೆ ಒಂದು ಚೈನ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನನ್ನ ದುಡಿಮೆನಲ್ಲಿ ನಾನು ಕೊಡಿಸ್ತಾ ಇರುವಂಥದ್ದು ಅವ್ರಿಗೆ. ಆ್ಯಕ್ಚುಲಿ ಇದು ತುಂಬ ಹಳೆ ವಿಡಿಯೋ, ನನ್ನ ಹತ್ರ ಡಿಲೀಟ್ ಆಗದೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇವತ್ತು ಈ ವಿಡಿಯೋದ್ರೊಳಗಡೆ ಇದೊಂಚೂರು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಅನಿತಾ ಈ ಚೈನು ಅಂತ ಖಂಡಿತವಾಗ್ಲೂ ಕೇಳ್ತೀರಾ. ಇದು ಬಂದು 37 ಏನೋ ಇದೆ, ಅಂದರೆ 37-38 ಒಳಗಡೆ ಇದೆ. ಸೊ ಇವತ್ತಿನ ರೇಟ್ಗೆ ಏನಿಲ್ಲ ಅಂದರೂ ಒಂದು 5 ಲಕ್ಷ ರೂಪಾಯಿ ಆಗುತ್ತೆ. ನಾನು ಒಂದು 5-6 ತಿಂಗಳು ಹಿಂದೆ ತಗೊಂಡಿದ್ದೆ, ಹಾಗಾಗಿ ನನಗೆ 1 ಲಕ್ಷ ಕಡಿಮೆನೇ ಆಗಿತ್ತು ಅವಾಗ. ಸೊ ನಮ್ಮ ಹತ್ರ ದುಡ್ಡು ಇತ್ತು ಅಂತ ಹೇಳಿದ್ರೆ ನಾನು ಆದಷ್ಟು ಚಿನ್ನಕ್ಕೆ ಮತ್ತು ಬೆಳ್ಳಿಗೆ ಎರಡಕ್ಕೂ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಬೆಳ್ಳಿ ಒಡವೆಗಳಿಗೆ ಹಾಕೋದ್ರಿಂದ ಏನು ನಮಗೆ ಗ್ಲಾಸ್ ಆಗಲ್ಲ. ಈಗ ನಾನು ತೊಗೊಂಬಂದೆ ಅಲ್ವಾ ಸಿಲ್ವರ್ ಜ್ಯುವೆಲ್ರಿಗಳು, ಸೊ ಅದು ಕೂಡ ನಮಗೆ ವರ್ತ್ ಅನ್ಸುತ್ತೆ. ಈಗ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳೆಲ್ಲ ತೊಗೊಳೋದ್ಕಿಂತ ಆ ರೀತಿ ಬೆಳ್ಳಿ ಒಡವೆ ತೊಗೊಂಡ್ಬಿಟ್ರೆ ನಮಗೆ ಮುಂದೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಚಿನ್ನ ಬೆಳ್ಳಿಗೆ ಹಾಕ್ತಾ ಇರ್ತೀನಿ ಅಷ್ಟೇ ದುಡ್ಡು. ಆ್ಯಂಡ್ ಫೈನಲಿ ಈ ಗೋಲ್ಡ್ ಶಾಪಿಂಗ್ ಕೂಡ ಮುಗೀತು. ಸೊ ಇವಾಗ ನಮ್ಮ ಮೀಶೋ ಹಾಲ್ಗೆ ಬಂದ್ಬಿಡೋಣ. ಅಂದರೆ ನಾನು ರೆಗ್ಯುಲರ್ ಆಗಿ ನಿಮಗೆ ಮೀಶೋ ಡ್ರೆಸ್ ಅಥವಾ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆನೇ ಅಲ್ವಾ ವಿಡಿಯೋ ಅಪ್ಲೋಡ್ ಮಾಡೋದು. ಡೈಲಿ ವ್ಲಾಗ್ ಮಾಡೋದೇ ನಾನು ತುಂಬ ಕಡಿಮೆ, ಯಾಕೆಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಡೈಲಿ ವ್ಲಾಗ್ ಮಾಡಲಿಕ್ಕೆ. ಸೊ ಈಗ ಏನು ನೋಡ್ತಾ ಇದ್ದೀರಾ, ಇದು ನಾನು ಒಡವೆ ಅಂಗಡಿಗೆ ಹಾಕೊಂಡು ಹೋಗಿದ್ದೆ ಈ ಡ್ರೆಸ್ನ. ಆ್ಯಕ್ಚುಲಿ ಇದು ಮನೆ ಹತ್ರ ಹಾಕಿಕೊಂಡಿದ್ದೆ, ಅದರಲ್ಲೇ ಹೋಗಿದ್ದೀನಿ ನೋಡಿ ಅಂತವಳು ನಾನು. ಸೊ ಹೆಂಗಿರ್ತೀನಿ ಹಂಗೆ ಹೋಗ್ಬಿಡ್ತೀನಿ ಒಂದೊಂದ್ಸರಿ. ಸೊ ಇದು ಬಂದು 2 ಪೀಸ್ ಕುರ್ತಾ ಸೆಟ್ಟು, ಕಾಟನ್ ಅಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಗೊತ್ತಾ ಮೆಟೀರಿಯಲ್ ಮಾತ್ರ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಅಡ್ರೆಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಮುಂದೆ ಇವಾಗ ತುಂಬ ತೋರಿಸ್ತಾ ಹೋಗ್ತೀನಿ ನನ್ನ ಹತ್ರ ಮೀಶೋದಲ್ಲಿ ತಗೊಂಡಿರುವಂಥ ಡ್ರೆಸ್ಸು ಸ್ಯಾರಿನ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮಧ್ಯದಲ್ಲಿ ಕಂಪ್ಲೀಟಾಗಿ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ, ನಾನು ಎಲ್ಲ ಶಾಪಿಂಗ್ ಗೀಪಿಂಗ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಹಳ್ಳಿಗೆ
ಬಂದಿದ್ದೀನಿ. ಅಂದರೆ ನಮ್ಮದು ಕಬ್ಳಿ ಜಾತ್ರೆ ಇತ್ತು, ಹಾಗಾಗಿ ಹೊರಟು ಬಂದ್ವಿ ಹಾಸನಿಂದ ಇಲ್ಲಿ ನಮ್ಮ ಹಳ್ಳಿಗೆ ಬಂದಿದ್ದೀನಿ. ನಮ್ಮ ಮನೆ ದೇವರು ಹುಚ್ಚಮ್ಮ ಅಂತ ಹೇಳಿಬಿಟ್ಟು ನಮ್ಮೂರಲ್ಲೇ ಇದೆ. ಅಲ್ಲಿಗೆ ನಾನು ಕಾರ್ ತೊಗೊಂಡಾಗಿಂದನೂ ಪೂಜೆನೇ ಮಾಡಿಸಿರ್ಲಿಲ್ಲ. ಇಡೀ ಮನೆ ದೇವ್ರುಗಳಿಗೆ ಅಲ್ಲಿ ಇಲ್ಲಿ ಹೋಗಿದ ಕಡೆ ಎಲ್ಲ ಮಾಡಿಸ್ತಾ ಇದ್ದೆ. ನಮ್ಮನ್ನು ಕಾಯೋದೇ ನಮ್ಮೂರ ದೇವ್ರುಗಳು, ನಮ್ಮೂರ ದೇವ್ರಿಗೆ ಮಾಡಿಸಿಲ್ಲ. ಸೊ ಇದಕ್ಕಿದ್ದಂಗೆ ಯಾಕೋ ನೆನಪಾಯಿತು, ತುಂಬ ಮನಸ್ಸಿಗೆ ಬೇಜಾರಾಯಿತು. ಹೌದಲ್ವಾ, ನಮ್ಮೂರ ದೇವಸ್ಥಾನಗಳಿಗೆ ನಾನು ಮಾಡಿಸೇ ಇಲ್ವಲ್ಲ ನಾನು ಕಾರ್ ತಂದ ಮೇಲೆ ಪೂಜೆನ ಅಂದ್ಬಿಟ್ಟು. ಸೊ ಹಾಗಾಗಿ ಹೆಂಗೂ ಜಾತ್ರೆಗೆ ಅಂತ ಹೇಳಿ ಹೊರಟು ಬಂದಿದ್ನಲ್ವಾ, ಸೊ ಎಲ್ಲ ಮಡಿಯಾಗಿದ್ವಲ್ಲ ಅಂತ ಹೇಳಿಬಿಟ್ಟು ಕಾರ್ ತೊಗೊಂಬಂದು ಹಂಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಹಾಕಿದ್ದೀನಿ ನೋಡಿ ನಾನು ಈ ಯೆಲ್ಲೋ ಗೋಲ್ಡ್ ಡ್ರೆಸ್ಸು. ಸೊ ಇದಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೆ. ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಮೀಶೋ ಡ್ರೆಸ್ ಲಿಂಕ್ ಅಂತ ಹೇಳಿಬಿಟ್ಟು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ, ಬೇಕಾದರೆ ಅಲ್ಲೂ ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ದೇವ್ರನ್ನ ನೋಡ್ತಾ ಇದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ದೇವ್ರ ಸೊಂಟಕ್ಕೆ ಹಾಕಿರೋ ಡಾಬ್ ಬಂದು ನನ್ನ ಹಸ್ಬೆಂಡ್ ಮಾಡಿಸ್ಕೊಟ್ಟಿದ್ರು, ಆರ್ಕೆ ಮಾಡ್ಕೊಂಡಿದ್ರಂತೆ. ನಾನು ಇವಾಗ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೋಡಿ, ತುಂಬ ಖುಷಿ ಆಯಿತು ನೋಡಿ, ಹಾಕಿದ್ರಲ್ವ ಇವತ್ತು ಪೂಜೆಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದೇವರಿಗೆ ಸೊಂಟದ ಪಟ್ಟಿ ಏನು ಬೆಳ್ಳಿದ್ ಕೊಟ್ಟಿದ್ವಿ ಅದು ಇವಾಗ ಮಾಡಿಸ್ಕೊಟ್ರದಲ್ಲ ನಾವು. ಅಂದರೆ ಈಗ ಆಲ್ರೆಡಿ 1-1.5 ವರ್ಷದ ಹಿಂದೆ ಕೊಟ್ಟು ಪೂಜೆ ಮಾಡಿಸಿದ್ವಿ ಅನ್ಸುತ್ತೆ ನಾವು. ಅಂದರೆ ನನ್ನ ಹಸ್ಬೆಂಡು ನಮಗೆ 2ನೇ ಪಾಪು ಹೆಣ್ಮಗು ಆಯಿತು ಅಂತಂದರೆ ಏನಾದರೂ ಒಂದು ನಮ್ಮ ಬಡ ಭಕ್ತಿ ಏನಿದೆಯೋ ನಿನಗೆ ಬೆಳ್ಳಿ ಒಡವೆ ಕೊಡ್ತೀವಿ ಅಂತ ಹರಿಸ್ಕೊಂಡಿದ್ರಂತೆ. ಅದೇ ರೀತಿ ನನಗೆ ಫಸ್ಟು ಬೇಬಿ ಬಂದು ನನ್ನ ತೋಷಿತ್ತು, ನನ್ನ ಮಗ ಇದ್ದಾನೆ. 2ನೇದು ಹೆಣ್ಣು ಪಾಪು ಆಯ್ತಲ್ಲ ಅಂತ ಹೇಳಿಬಿಟ್ಟು ನಮ್ಮ ಖುಷಿಗೆ ನಾವು ನಮ್ಮ ಕೈಲಿ ಸಾಧ್ಯ ಆದಷ್ಟು ಚಿಕ್ಕದಾಗಿ ಒಂದು ನನ್ನ ತಾಯಿಗೆ ಕೊಟ್ಟಿರೋದಷ್ಟೇ. ಅವಳು ನಮಗೆ ಕೊಡೋದ್ರ ಮುಂದೆ ನಮ್ದು ಏನೇನೂ ಅಲ್ಲ. ಸೊ ಒಂದು ಸಾಸಿವೆ ಕಾಳಷ್ಟು ನಾವು ಅವಳಿಗೆ ಮಾಡೋಕ್ಕಾಗಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಸಿಗಲಿ ಅನ್ನೋಕ್ಕೋಸ್ಕರ ದೇವರಿಗೆ ಈ ಥರ ಅರ್ಕೆ ಹೊತ್ಕೋತೀವಿ ಅಷ್ಟೇ. ಸೊ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾನು ಹಾಕಿರೋ ಡ್ರೆಸ್ ಅಂತೂ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ ಇವತ್ತು. ಅವನು ಸಖತ್ ಚೆನ್ನಾಗಿದೆ ಅಂತಿದ್ರು. ಹಾಗೆ ನಮ್ಮೂರಲ್ಲಿ ನಮ್ಮ ಮನೆ ಹಿಂದ್ಗಡೆ ಇದ್ದಾರೆ ಒಬ್ಬರು ಸುಮಕ್ಕ ಅಂದ್ಬಿಟ್ಟು, ಅವರು ನಾನು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಿದ್ದು ನೋಡಿದ್ರಂತೆ. ಸೊ ಮನೆ ಹತ್ರ ಹೋದ ತಕ್ಷಣ ಅವನು ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದ, ನೀನು ನನ್ನ ಮಗಳಿಗೂ ಇದೇ ಥರ ಬುಕ್ ಮಾಡಿಕೊಡು ಅಂತ ಹೇಳಿಬಿಟ್ಟು ತಕ್ಷಣಕ್ಕಾಗಲೇ ನನ್ನ ಮೊಬೈಲೇ ಇಸ್ಕೊಂಡು ಇದೇ ಡ್ರೆಸ್ನ ಬುಕ್ ಮಾಡ್ಕೊಂಡ್ಬಿಟ್ರು. ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಡ್ರೆಸ್ ಕಲರ್ ಏನಿದೆ ಇದು ಫುಲ್ ಬರೀ ಯೆಲ್ಲೋ ಕಲರ್ ಬಂದಿಲ್ಲ, ಒಂಥರ ಗೋಲ್ಡ್ ಕಲರ್ ಕೂಡ ಮಿಕ್ಸ್ ಆಗಿ ಬಂದಿದೆ. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಶೈನಿಂಗ್ ಇದೆ ರಿಯಲ್ ಆಗಿ. ನಿಮಗೆ ವಿಡಿಯೋದಲ್ಲಿ ಶೈನಿಂಗ್ ಕಾಣಿಸ್ತಾ ಇಲ್ಲ, ರಿಯಲ್ ಆಗಂತೂ ನೀವು ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಇದು ಯಾವ ಕಲರ್ ಅಪ್ಪ ಅನ್ನಿಸ್ಬೇಕು, ಅಷ್ಟು ಪಳಪಳ ಅಂತ ಹೊಳಿತಾ ಇತ್ತು ಡ್ರೆಸ್ಸು. ಆ್ಯಂಡ್ ದುಪ್ಪಟ್ಟ ಕೂಡ ಅಷ್ಟೇ ತುಂಬ ಲೆಂತಿ ಆಗಿತ್ತು. ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ಇದೆ. ಟಾಪು ಪ್ಯಾಂಟು ವೇಲು 3 ಪೀಸ್ ಅನಾರ್ಕಲಿ ಕುರ್ತಾ ಸೆಟ್ ಅಂತ ಹೇಳಿಬಿಟ್ಟು. ಇದರಲ್ಲಿ ಬೇರೆ ಬೇರೆ ಕಲರ್ ಕೂಡ ಇದ್ದಾವೆ, ಬಟ್ ಈ ಕಲರ್ ಅಂತೂ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೂ ಮುಂಚೆ ಇದರಲ್ಲಿ ಕ್ರೀಮ್ ಕಲರ್ ತೊಗೊಂಡಿದ್ದೆ, ಅದು ಯಾಕೋ ಚೆನ್ನಾಗಿ ಕಾಣಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಹಾಕ್ತೆ. ನನ್ನ ಮುಖಕ್ಕೆ ಕಲರ್ ಚೆನ್ನಾಗಿ ಕಾಣಲಿಲ್ಲ, ಸೊ ಹಾಗಾಗಿ ಅದನ್ನು ರಿಟರ್ನ್ ಹಾಕ್ಬಿಟ್ಟು ನಾನು ಈ ಯೆಲ್ಲೋ ಗೋಲ್ಡ್ ಕಲರಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನಂದು ಲಾರ್ಜು ಸೈಜು, ನಿಮಗೆ XL ಬೇಕಾ XXL ಬೇಕಾ ಯಾವ್ದು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಕೆಟ್ಲಾಗಲ್ಲಿ ನೋಡ್ತಿರಲ್ಲ ಮೀಶೋದಲ್ಲಿ, ಅದರಲ್ಲಿ ನೋಡಿ ಒಂಥರ ಮೆಂತೆ ಕಲರ್ ಇರುತ್ತೆ, ಬಟ್ ಬಂದಾಗ ನಿಮಗೆ ಈ ಥರ ಯೆಲ್ಲೋ ಗೋಲ್ಡೇ ಬರೋದು ರಿಯಲ್ ಆಗಿ ಆಯಿತಾ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ನಾನೊಂಚೂರು ಹಾಗೆ ಫೋಟೋ ತೆಗೆಸ್ಕೊತಾ ಇದ್ದೆ ಮನೆ ಹತ್ರ ಬಂದಾಗ ಡ್ರೆಸ್ದು. ಆ್ಯಂಡ್ ಇವಾಗ ಕಬ್ಳಿ ಜಾತ್ರೆ ಇದೆ ಅಂತ ಹೇಳಿದೆ ಅಲ್ವಾ ನಮ್ಮೂರ ಹತ್ರ, ಅಲ್ಲಿಗೆ ಹೊರಡಬೇಕು. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಾಯಿತು. ಜಾತ್ರೆಗೆ ನಾವು ಹೊರಟಿದ್ದು ಮಧ್ಯಾಹ್ನ ಒಂದು 2 ಗಂಟೆ ಅಥವಾ 3 ಗಂಟೆಲೇನೋ ನಾವು ಹೊರಟಿದ್ದು. ನಾವು ಪ್ರತಿ ಸಲ ಹಂಗೆ ಹೋಗ್ತೀವಿ, ಅಂದರೆ ಉತ್ಸವ ಮಾಡಿಸ್ತೀವಿ ಅಲ್ಲಿ, ಅಂದರೆ ಕಾಯೆಲ್ಲ ಹೊಡಿಯೋದೆಲ್ಲ ಇರುತ್ತಲ್ಲ ದೇವರು ಮೆರವಣಿಗೆ ಹೋಗಬೇಕಾದ್ರೆ. ಸೊ ಹಾಗಾಗಿ ನಾವು ಆ ಟೈಮಲ್ಲೇ ಹೋಗುವಂಥದ್ದು. ಸೊ ನಾನು ಈಗ ಜಾತ್ರೆಗೆ ಹೋಗಬೇಕಾದ್ರೆ ಈ ಸೀರೆನ ಉಟ್ಟಿದ್ದೆ. ಆ್ಯಕ್ಚುಲಿ ಡ್ರೆಸ್ಸಲ್ಲೇ ಹೋಗೋಣ ಅಂದ್ಕೊಂಡೆ, ಅದೇನೋ ಗೊತ್ತಿಲ್ಲ, ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಯಾವಾಗಲೂ ಸೀರೆ ಉಟ್ಕೊಳ್ಳೋಣ ಅಂತಲೇ ಅನ್ನಿಸ್ತಿರುತ್ತೆ. ಆ್ಯಂಡ್ ಶಮಂತ್ ಅವ್ರಿಗೂ ಅದೇ ಜಾಸ್ತಿ ಇಷ್ಟ ಆಗುತ್ತೆ, ಸೀರೆ ಉಟ್ಬಿಟ್ರೆ ದೇವಸ್ಥಾನಗಳಿಗೆ. ಹಾಗಾಗಿ ಈ ಸ್ಯಾರಿ ಉಟ್ಕೊಂಡಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಏನು ಇವಾಗ ತೊಗೊಂಡಿರೋದಲ್ಲ, ಇದು ತುಂಬ ತಿಂಗಳುಗಳೇ ಆಗಿತ್ತು ಅನಿಸುತ್ತೆ. ಜಾಸ್ತಿ ನಾನು ಯೂಸ್ ಮಾಡಿಲ್ಲ, 1-2 ಸತಿ ಹಾಕ್ಕೊಂಡಿದ್ದೆ ಅದೆಲ್ಗೋ ಫಂಕ್ಷನ್ಗೆ ಅಂದ್ಬಿಟ್ಟು. ಸೊ ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೆ. ಇದು ರೆಡಿಮೇಡ್ ಬ್ಲೌಸ್ ಬರುತ್ತೆ, ಅಂದರೆ ಇದರಲ್ಲೇ ಬರುತ್ತೆ ಫುಲ್ಲಿ ಸ್ಟಿಚ್ಡ್ ಬ್ಲೌಸು. ಅಪ್ ಟು 40 ಸೈಜ್ವರೆಗೂ ಇದೆ. ನಂದು 36 ಆಲ್ಟ್ರಬಲ್ಲು ನಂದು ಬ್ಲೌಸ್ ಸೈಜು, ಆದರೆ ಇದು 40 ಸೈಜ್ವರೆಗೂ ಕೂಡ ಕೊಟ್ಟಿರ್ತಾರೆ. ಲೂಸ್ ಬಂತು ಅಂದರೆ ನೀವು ಇಡಿಸ್ಕೋಬೇಕು ಸ್ವಲ್ಪ. ನಾನು ಕೂಡ ಇಲ್ಲಿ ಇಡಿಸ್ಕೊಂಡಿದ್ದೀನಿ ಆಯ್ತಾ. ಸೊ ನಿಜವಾಗ್ಲೂ ಈ ಸ್ಯಾರಿ ಆ್ಯಂಡ್ ಬ್ಲೌಸ್ ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗುತ್ತೆ ನಿಮಗೆ. ಯಾಕಂದರೆ 1080 ರೂಪಾಯೋ ಅಥವಾ 1100 ರೂಪಾಯಿ ಏನೋ ನಾನು ಕೊಟ್ಟು ತಗೊಂಡಿದ್ದೆ. ಅದು ಸ್ಯಾರಿ ವಿತ್ ಸ್ಟಿಚ್ಡ್ ಬ್ಲೌಸು, ಹೊಲ್ದಿರೋ ಬ್ಲೌಸ್ಗೂ ಸೇರಿ ಬರೀ 1000ದಿಂದ 1100 ರೂಪಾಯಿ ಅಷ್ಟೇ ಇದು. ಸೊ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಇದು ಅಷ್ಟೇ, ಸ್ಯಾರಿ ಆ್ಯಂಡ್ ಬ್ಲೌಸು. ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ ಗೊತ್ತಾ. ರಿಯಲ್
ರಿಯಲ್ ಆಗಂತೂ ಬಂದಾಗ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ರಿಯಲ್ ಮಿರರ್ ವರ್ಕ್ ಇದೆ, ಬಾರ್ಡರ್ ಅದು ಸಖತ್ತಾಗಿದೆ. ರಿಯಲ್ ಕನ್ನಡಿ ವರ್ಕ್ ಮಾಡಿದ್ದಾರೆ ಸ್ಯಾರಿಗೆ. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯಿತು ಆ ಸ್ಯಾರಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಹೊಲಿಯೋಕ್ಕೆ 1,000 ರೂಪಾಯಿ ಕೇಳ್ತಾರೆ ಈ ಥರ ಇಷ್ಟು ಗ್ರ್ಯಾಂಡಾಗಿ ಬ್ಲೌಸ್ ಹೊಲಿಯೋಕ್ಕೆ. ಅಂಥದ್ರಲ್ಲಿ ಹೊಲ್ದಿರೋ ಬ್ಲೌಸು ಸೀರೆ ಎರಡೂ ಮೀಶೋದಲ್ಲಿ ಬರೀ 1,100 ರೂಪಾಯಿ ಕೊಡ್ತಾ ಇದ್ದಾರೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಸ್ಯಾರಿನಂತೂ, ಓಕೆನಾ. ಆ್ಯಂಡ್ ಇಲ್ಲಿ ಕಬ್ಳಿ ಜಾತ್ರೆಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ಇಲ್ಲಂತೂ ತುಂಬ ಜನಗಳು ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗಳು ಗುರ್ತಿಡ್ದು ಮಾತಾಡ್ಸಿದ್ರಿ. ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅವ್ರದ್ದೆಲ್ಲ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಈ ಜಾತ್ರೆ ಒಳಗಡೆ, ಬಟ್ ಬಂದು ಮಾತಾಡಿಸ್ತಾರಲ್ವಾ, ಸೊ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ತುಂಬಾ ಖುಷಿ ಆಗುತ್ತೆ. ಸೊ ಕೆಲವೊಬ್ರು ನೋಡ್ದಂಗೆ ಹೋಗ್ತಾರೆ, ತಪ್ಪೇನಿಲ್ಲ. ಕೆಲವೊಬ್ರಿಗೆ ಭಾವನೆ ಆ ಥರ ಇರುತ್ತೆ, ಹೆಂಗೆ ಮಾತಾಡ್ಸೋದು, ನಾವು ಮಾತಾಡ್ಸಿದ್ರೆ ಅವ್ರು ನಮ್ಮನ್ನು ಗೊತ್ತು ಮಾಡ್ತಾರ ಅನ್ನೋ ಥರನೂ ಫೀಲಿಂಗ್ ಇರುತ್ತೆ. ಅಪ್ಪಪ್ಪ ಅವ್ರದ್ದೇನು ತಪ್ಪು ಅಂತ ನಾವು ಹೇಳಲ್ಲ, ಬಟ್ ಏನು ಗೊತ್ತಿಲ್ಲದೆ ಹೋದ್ರು ಬಂದು ಮಾತಾಡಿಸ್ತಾರಲ್ವ, ನೀವು ಅನಿತಾ ಶಮಂತ್ ಅಲ್ವಾ, ನಿಮ್ಮ ವಿಡಿಯೋ ನಾವು ನೋಡ್ತೀವಿ ಅಂದ್ಬಿಟ್ಟು, ಅದು ನನಗೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಅವಾಗ ನಾನು ಒಂಥರ ಅವ್ರಿಗೆ ತುಂಬ ಕ್ಲೋಸ್ ಏನೋ ಅಕ್ಕ ತಂಗಿನೇನೋ ಅನ್ನಂಗೆ ಹರಟೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿರ್ತೀನಿ ಮಾತಾಡಿಸ್ಬಿಟ್ರೆ ಯಾರಾದ್ರೂ. ಸೊ ನಮ್ಮ ಮನೆಯವ್ರು ಅದನ್ನೇ ಬೈತಿರ್ತಾರೆ, ಅಯ್ಯೋ ನಿನ್ನ ಕೂತು ಮಾತಾಡ್ಬಿಟ್ರೆ ನೀನು ಇಡೀ ಜಾತಕ ಹೇಳ್ಕೊಂಡು ಕೂತ್ಕೊಂತೀಯ ಇಲ್ಲಿ ಅಂದ್ಬಿಟ್ಟು. ಸೊ ಫೈನಲಿ ಇದು ನನ್ನ ಪುಟಾಣಿ ಹಾಕಿದಳು ನೋಡಿ, ನನ್ನ ಅಕ್ಕನ ಮಗಳು ಡ್ರೆಸ್ಸು. ಸೊ ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಅವಳಿಗೋಸ್ಕರ. ಸಕ್ಕತ್ತಾಗಿದೆ ಇದಂತೂ. ನಿಮಗೆ ಅಪ್ ಟು 9 to 10 ಇಯರ್ಸ್ ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ಅಂದರೂ ಕೂಡ ಅವೈಲಬಲ್ ಇದೆ. ಇದೆಲ್ಲದ್ರೂ ಡ್ರೆಸ್ದು ಲಿಂಕ್ನ ಕೊಟ್ಟಿರ್ತೀನಿ. ಆ್ಯಂಡ್ ತುಂಬ ಕಡಿಮೆ ದುಡ್ಡು ಬಿಡಿ, ಬರೀ 250-350 ರೂಪಾಯಿ ಒಳಗಡೆನೇ ಇದ್ದಾವೆ. ನೀವು ಯಾವುದೇ ಮದುವೆ ಫಂಕ್ಷನ್ಸ್ಗಳಿಗೆ ಈ ಥರ ಡ್ರೆಸ್ನ ಮಕ್ಕಳಿಗೆ ಹಾಕೊಂಡು ಕೂಡ ಕರ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದ್ದಾವೆ. ಸೊ ನಿಮ್ಮ ಮನೇಲಿ ಒಂದು 2 ವರ್ಷದ ಮಕ್ಕಳು, 3 ವರ್ಷದ ಮಕ್ಕಳು ಅಥವಾ 9 ವರ್ಷ 10 ವರ್ಷ ಮಕ್ಕಳಿದ್ರು ಇದೇ ಥರ ಡ್ರೆಸ್ಗಳಲ್ಲಿ ಸೈಜ್ ಅವೈಲಬಲ್ ಇರುತ್ತೆ. ಒಂದ್ಸತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ, ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಇವೆರಡರಲ್ಲಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಆಯಿತಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಂತೂ ನಂದು ತುಂಬಾ ಲೆಂತಿ ಆಗೋಯ್ತು. ಸೊ ಪಟ್ ಅಂತ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.